ಏನು ರವಿ ಇದೆಲ್ಲ ಯಾಕೆ ಇಷ್ಟೊಂದು ಟೆನ್ಷನಲ್ಲಿದೆಯಾ? ನಾನು ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಸರ್. ಅಲ್ಲಿ ಹೇಳ್ತಿದ್ದಾರೆ ಜನಗಳನ್ನ ಕರೀರಿ, ಜನಗಳನ್ನ ಕನ್ವಿನ್ಸ್ ಮಾಡಿ ಅಂತ. ಎಷ್ಟು ಪ್ರಯತ್ನ ಪಟ್ಟರೂ ಕನ್ವಿನ್ಸೇ ಆಗ್ತಾಯಿಲ್ಲ. ತುಂಬ ಕಷ್ಟ ಆಗ್ತಿದೆ, ತುಂಬ ಸಮಸ್ಯೆ ಆಗ್ತಿದೆ. ಬಟ್ ಏನಾದರೂ ಒಂದು ಹೊಸ ಬಿಸ್ನೆಸ್ ಮಾಡಬೇಕಂತ ಆಸೆ ಇದೆ. ಬಟ್ ಬಿಸ್ನೆಸ್ ಮಾಡ್ಲಿಕ್ಕೆ ನೋಡ್ರೆ ಬಂಡವಾಳ ಯಾವುದೂ ಇಲ್ಲ. ಲೈಫ್ನ ಬಗ್ಗೆ ಜಿಗುಪ್ಸೆ ಆಗಿದೆ. ಟೆನ್ಷನಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇದೆ. ಆ ಪರಿಸ್ಥಿತಿಯಲ್ಲಿ ಇದ್ದೀನಿ. ಅದರಿಂದ ಸ್ವಲ್ಪ ಟೆನ್ಷನಲ್ಲಿದ್ದೀನಿ. ಇಷ್ಟಕ್ಕೆಲ್ಲ ಇಷ್ಟೊಂದು ಟೆನ್ಷನ್ ತೊಗೊಂಡಿದ್ದೀಯ ರವಿ ನೀನು? ಒಂದು ಕೆಲಸ ಮಾಡು, ನನ್ನ ಹತ್ರ ಇಂಥ ಒಂದು ಬ್ಯೂಟಿಫುಲ್ ಆಪ್ಷನ್ ಇದೆ. ಸೊ ಇಲ್ಲಿ ನೀನು ನೋಡ್ತಿದ್ಯಾ, ಜನಕ್ಕೋಸ್ಕರ ನೀನು ಓಡಾಡ್ತಿದ್ಯಾ, ಜನ ಹಿಂದೆ ಬರಲಿ ಅಂತ ಜನರಿಂದ ಬಿದ್ದಿದ್ಯಾ. ಬಟ್ ನಿನ್ನಿಂದೆ ಜನ ಬೀಳ್ಬೇಕಲ್ವಾ? ಅದಕ್ಕೆ ನಿನ್ನ ಹತ್ರ ಅಂತ ಒಂದು ಆಪ್ಷನ್ ಬೇಕು, ವಂಡರ್ಫುಲ್ ಆಪ್ಷನ್ ಬೇಕಿದೆ. ನಾನು ನಿನ್ನೊಟ್ಟಿಗೆ ಇಂಥ ಒಂದು ಸೂಪರ್ ಆಫರ್ನ ತಗೊಂಡು ಬರ್ತಿದ್ದೀನಿ. ಇಲ್ಲಿ ನೋಡು, ನನ್ನ ಹತ್ರ ಇಂಥದ್ದೊಂದು ಕಾರ್ಡ್ ಇದೆ. ಇದಕ್ಕೆ ಬಿಸ್ನೆಸ್ ಮ್ಯಾಗ್ನೆಟ್ ಕಾರ್ಡ್ ಅಂತ ಹೇಳ್ತಾರೆ. ಇದರಲ್ಲೇ ನಿಂಗೆ ಗೊತ್ತಾಗುತ್ತೆ ಬಿಸ್ನೆಸ್ ಮ್ಯಾಗ್ನೆಟ್ ಕಾರ್ಡ್ ಅಂದ್ರೆ ನೀನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಇಲ್ಲಿಂದ ಬದಲಾಗಬಹುದು. ಯಾಕೆಂದ್ರೆ ನೋಡು, ಜನರಿಗೆ ನಿಜವಾಗ್ಲೂ ರಿಯಲ್ ಎಂಪ್ಲಾಯ್ಮೆಂಟ್ ಬೇಕು. ಬಟ್ ಯಾವ ಪ್ರೊಫೆಷನಿನ ಬಗ್ಗೆ ಹೇಳ್ತಿದ್ದೆ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಅಲ್ಲಿ ನಾವು ಹೋದಾಗ ನಾವು ತಿಳ್ಕೊಳ್ಳೋದು ಇಷ್ಟೇ, ಹೊರಗಡೆ ಪ್ರಪಂಚದಲ್ಲಿ ತುಂಬಾ ಆಪ್ಷನ್ಸ್ ಇಲ್ಲ. ದುಡಿದ್ರೆ ಎಲ್ಲ ಇಲ್ಲೇ ದುಡಿಬೇಕು, ಇಲ್ಲೇ ಮಾಡ್ಬೇಕಂತ. ಹಾಗೆ ಇಲ್ಲ ರವಿ, ನಿಜವಾಗ್ಲೂ ಮಾರ್ಕೆಟಲ್ಲಿ ತುಂಬಾ ಆಪ್ಷನ್ ಇದೆ, ಬೆಸ್ಟ್ ಆಪ್ಷನ್ ಇದೆ, ರಿಯಲ್ ಎಂಪ್ಲಾಯ್ಮೆಂಟ್ ಮಾರ್ಕೆಟಲ್ಲಿ ಇದೆ. ಬಟ್ ಅದನ್ನ ಈ ಒಂದು ಪ್ಲಾಟ್ಫಾರ್ಮ್ ನಿನ್ಗೆ ಕೊಡ್ತಾ ಇದೆ, ಬಿಸ್ನೆಸ್ ಮ್ಯಾಗ್ನೆಟ್ ಕಾರ್ಡ್ನ ಥ್ರೂ. ಈ ಬಿಸ್ನೆಸ್ ಮ್ಯಾಗ್ನೆಟ್ ಕಾರ್ಡ್ ಒಂದು ವೇಳೆ ನಿನ್ನ ಹತ್ರ ಇದ್ರೆ, ನಾನು ಹೇಳೋದು ನೀನೊಬ್ಬ ರಿಯಲ್ ಬಿಸ್ನೆಸ್ ಮ್ಯಾನ್. ಯಾವುದನ್ನ ಹೇಳಿದೆ ನನ್ನ ಹತ್ರ ಈಗ ಬರ್ತಾ, ಸರ್ ಇನ್ವೆಸ್ಟ್ಮೆಂಟ್ ಇಲ್ಲ ನನಗೆ ಬಿಸ್ನೆಸ್ ಮಾಡಕ್ಕೆ ಅಂತ, ಯಾವುದೇ ಒಂದು ಪೈಸೆ ಕೂಡ ಇನ್ವೆಸ್ಟ್ ಮಾಡದೇನೆ ನೀನು ಬೆಸ್ಟ್ ಲೆವೆಲ್ ಅಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗ್ಬೋದು. ಸೂಪರ್ ಇದೆ ಸರ್ ಐಡಿಯಾ. ಇವತ್ತು ನೋಡು, ಒಬ್ಬೊಬ್ಬ ವ್ಯಕ್ತಿ ಯೋಚನೆ ಮಾಡ್ತಾನೆ, ನನ್ನ ಪ್ಯಾಷನ್ ಬೇರೆ ಬೇರೆ ಇದೆ. ಸೊ ನನ್ನ ಪ್ಯಾಷನ್ಗೆ ತಕ್ಕನಾಗಿ ನನಗೆ ವರ್ಕ್ ಸಿಕ್ಕಿದ್ರೆ ತುಂಬಾ ಇಷ್ಟಪಡ್ತಾರೆ, ಕರೆಕ್ಟ್ ಅಲ್ವಾ? ಈಗ ರವಿಗೊಂದು ಪ್ಯಾಷನ್ ಇದೆ, ಮತ್ತೊಬ್ಬ ನಿನ್ನ ಫ್ರೆಂಡಿಗೆ ಒಬ್ಬ ಪ್ಯಾಷನ್ ಇದೆ, ಅವನ ಪ್ಯಾಷನ್ನೇ ಬೇರೆ. ಹಾಗಾಗಿ ಇವತ್ತು ನೀನು ಹೇಳ್ದ ಪ್ರೊಫೆಷನ್ ಹೋದ್ರೆ ಒಂದೇ ಪ್ಯಾಷನ್ ಅಲ್ಲಿ ಕೆಲಸ ಮಾಡಬೇಕು. ಆದ್ರೆ ಇವತ್ತು ಬಿಸ್ನೆಸ್ ಮ್ಯಾಗ್ನೆಟ್ ನ ಕೆಳಗೆ ತುಂಬಾ ಪ್ಯಾಷನ್ಸ್, ತುಂಬಾ ಪ್ರೊಫೆಷನ್ಸ್ ಇವತ್ತು ಆಲ್ರೆಡಿ ಆಡ್ ಮಾಡಿ ಇಟ್ಟಿದ್ದೇವೆ. ನಿನ್ನ ಪ್ರೊಫೆಷನ್ಗೆ, ನಿನ್ನ ಪ್ಯಾಷನ್ಗೆ ಅನುಗುಣವಾಗಿ ನೀನು ಇಲ್ಲಿಂದ ಅರ್ನಿಂಗ್ ಮಾಡಬಹುದು, ನೀನು ಡೆವಲಪ್ಮೆಂಟ್ ಆಗ್ತಾ ಹೋಗ್ಬೋದು. ಹಾಗಾದ್ರೆ ಇದರ ಬೆನಿಫಿಟ್ಸ್ ಏನು, ಇದರ ವಿಶೇಷತೆ ಏನು ಅನ್ನೋದು ನಾನು ಸ್ವಲ್ಪ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮ್ ಮಾಡ್ತೇನೆ. ರವಿ, ಈ ಬಿಸ್ನೆಸ್ ಮ್ಯಾಗ್ನೆಟ್ ಕಾರ್ಡ್ ಒಂದ್ ವೇಳೆ ನಿನ್ನ ಹತ್ರ ಇದ್ರೆ, ನಿನಗೆ ಯಾವ್ದೆಲ್ಲ ಪ್ಲಾಟ್ಫಾರ್ಮ್ ಅಲ್ಲಿ ನಿಮಗೆ ಅವಕಾಶ ಇದೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಮ್ಮ ಹತ್ರ ಒಂದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಇದೆ. ನೋಡಿ, ಇವತ್ತು ಮಾರ್ಕೆಟ್ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಬದುಕಬೇಕಾದ್ರೆ ಏನೋ ಒಂದು ವಸ್ತುವನ್ನ ಪರ್ಚೇಸ್ ಮಾಡ್ತಾನೆ. ಬಿಸ್ನೆಸ್ ಅಂದ್ರೆ ಪರ್ಚೇಸ್ ಮಾಡೋದು, ತಗೊಳ್ಳೋದು, ಕೊಡೋದು ಇದ್ದೇ ಇದೆ. ಆದ್ರೆ ಇವತ್ತು ಹೊರಗಡೆ ಈ BMC ಕಾರ್ಡ್ ಒಂದ್ ವೇಳೆ ನಿನ್ನ ಹತ್ರ ಇದ್ರೆ, ನೀನು ಆ ತಗೊಳ್ಳೋ ವಸ್ತುವನ್ನ ತುಂಬಾ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ನಿಮಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಇವತ್ತು ಟ್ರೆಂಡಿಂಗ್ ಅಲ್ಲಿ ನೋಡ್ತಿದ್ದೀರಾ, ಮಾರ್ಕೆಟ್ ಅಲ್ಲಿ ಕರುಂಗಾಲಿ ಮಾಲ ಹೇಳ್ತಿದ್ದಾರಲ್ವಾ? ಸೊ ಈ ಕರುಂಗಾಲಿ ಮಾಲ, ಸೊ ಇದನ್ನು ನಾವು ಹೊರಗಡೆ ತಗೊಳ್ಬೇಕಾದ್ರೆ 800, 1000, 1200 ತನಕ ಪ್ರೈಸ್ ಇದೆ. ಆದ್ರೆ ನಮ್ಮ ಹತ್ರ ಈ ಒಂದು ಬಿಸ್ನೆಸ್ ಮ್ಯಾಗ್ನೆಟ್ ಕಾರ್ಡ್ ಒಂದು ವೇಳೆ ಇದ್ರೆ, ನಿನಗಿದು ಒಂದು ಸರ್ಪ್ರೈಸ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಎಷ್ಟಂತ ಕೇಳಕ್ ಇಷ್ಟಪಡ್ತೀಯ? ಈ ಬಿಸ್ನೆಸ್ ಮ್ಯಾಗ್ನೆಟ್ ಕಾರ್ಡ್ ಒಬ್ಬ ಹೋಲ್ಡರ್ ನೀನಾದ್ರೆ, ಈ ಕರುಂಗಾಲಿ ಮಾಲ ಒರಿಜಿನಲ್ ವಿತ್ ಸರ್ಟಿಫೈಡ್ ನಿಂಗೆ ಸಿಗುತ್ತೆ ಓನ್ಲಿ 350 ರುಪೀಸ್. ತುಂಬಾ ಕಡಿಮೆ ರೇಟ್ ಅಲ್ಲಿ. ಬರೀ ಕರುಂಗಾಲಿ ಮಾಲ ಅಲ್ಲ, ಇವತ್ತಿನ ಮಾರ್ಕೆಟ್ ಅಲ್ಲಿ ಜನರು ನೋಡಿ ಹೆಲ್ತ್ ಅಂತ ಒದ್ದಾಡ್ತಿದ್ದಾರೆ. ಹಾಗೂ ನಾವು ಮಾರ್ಕೆಟ್ ಅಲ್ಲಿ ಕೆಲವು ಟ್ರೆಂಡಿಂಗ್ ಪ್ರಾಡಕ್ಟ್ಸ್ ನಾವು ನೋಡ್ತಿದೀವಿ. ಇವತ್ತು ನೋನಿ ಬಗ್ಗೆ ನೀವು ಕೇಳಿರ್ಬೋದು, ಆಮ್ಲಾ ಜ್ಯೂಸ್ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಕೇಳಿರ್ಬೋದು, ಡೈಬೋವೆಲ್ ಕೇಳಿರ್ಬೋದು, ಶುಗರ್ ಪ್ರಾಬ್ಲಮ್ಗೆ. ಈಗ ಹಲವಾರು ಪ್ರಾಡಕ್ಟ್ಸ್ ಇದೆ. ಇವತ್ತು ನಿಂಗೆ ಗೊತ್ತಿರೋ ಪ್ರಕಾರ ನೋನಿದು ಮಾರ್ಕೆಟ್ ಅಲ್ಲಿ ಪ್ರೈಸ್ ಎಷ್ಟಿದೆ? 1300, 500, 1700 ವರೆಗೂ ಇದೆ, 2000 ವರೆಗೂ ಇದೆ. ನೋಡಿದೀರಾ ನೀವು? ಓಕೆ, ಇವತ್ತು ನೀನು ಹೇಳಿದಾಗೆ ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಅದಕ್ಕೆ ಪ್ರೈಸ್ ಅಷ್ಟಿದೆ. ಆದ್ರೆ ನೀನು ಒಂದು ವೇಳೆ ಗ್ರೇಡ್ 1 ಕ್ವಾಲಿಟಿಯ ನೋನಿ ನೀನು ನೋಡ್ತೀಯ ಅಂತ ಆದ್ರೆ, ಅದರದ್ದು ಮಾರ್ಕೆಟ್ ಅಲ್ಲಿ ಪ್ರೈಸ್ 1400, 1600, 1800, 900 ತನಕ ಪ್ರೈಸ್ ಇದೆ. ಒಂದು ವೇಳೆ ನಿನ್ನ ಹತ್ರ ಈ BMC ಕಾರ್ಡ್ ಒಂದು ವೇಳೆ ಇದ್ರೆ, ಆ ನೋನಿ ನಿಂಗೆ ಖಾಲಿ 750ಕ್ಕೆ ಸಿಗುತ್ತೆ. ಖಾಲಿ ಅದೇ ಕ್ವಾಲಿಟಿಯದ್ದು ನಿಂಗೆ ಓನ್ಲಿ 750 ರೂಪಾಯಿಗೆ ಸಿಗುತ್ತೆ. ಇಂಥದ್ದು ಒಂದು ಎಕ್ಸಾಂಪಲ್ ಹೇಳಿದೆ ನಿಂಗೆ. ಇಂಥದ್ದು ಹಲವಾರು ಪ್ರಾಡಕ್ಟ್ಸ್ ಇದ್ರೊಳಗೆ ಆಡ್ ಅಪ್ ಆಗಿದೆ. ನಿನ್ಗೆ ಏನ್ ಬೇಕು ನೀನು ಪರ್ಚೇಸ್ ಮಾಡ್ತೀಯ ಅದೆಲ್ಲ ನಿಂಗೆ ಬೆಸ್ಟ್ ಪ್ರೈಸ್ ಅಲ್ಲಿ, ಡಿಸ್ಕೌಂಟ್ ಪ್ರೈಸ್ ಅಲ್ಲಿ. ನಮ್ಮ ಹತ್ರ ಏನೆಲ್ಲ ಪ್ರಾಡಕ್ಟ್ಸ್ ಆಡ್ ಅಪ್ ಆಗಿದೆ, ನೀನ್ BMC ಕಾರ್ಡ್ ಹೋಲ್ಡರ್ ಆಗಿದ್ರೆ ನೀನು ಪರ್ಚೇಸ್ ಮಾಡೋದೆಲ್ಲ ಕೂಡ ನಿಂಗೆ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ. ಹ್ಯಾಪಿನಾ? ಹೇಳು, ಈ ಬೆನಿಫಿಟ್ ನಾವು ಜನರಿಗೆ ಕೊಟ್ರೆ, ಈಗ ನೀನ್ ಜನರ ನೋಡ್ಕೊಂಡು ಹೋಗ್ಬೇಕಾ, ಜನ ನಿನ್ನ ನೋಡ್ಕೊಂಡು ಬರ್ತಾರೆ? 100% ಇದು ರಿಯಾಲಿಟಿ. ಜನ ನಿನ್ನ ನೋಡ್ಕೊಂಡ್ ಬರ್ತಾರೆ. ಈ ಎರಡು ಜನರದ ಪ್ರಾಬ್ಲಮ್, ಟೆನ್ಷನ್ ನಿಂಗೆ ಹೋಯ್ತು. ಮುಂದನೇದಾಗಿ ಇವತ್ತು ಜನರಿಗೆ ನಾವು ಎಂಪ್ಲಾಯ್ಮೆಂಟ್ ಕೊಡಬೇಕು. ಬಟ್ ಹೊರಗಡೆ ಕೆಲವು ಪ್ರೊಫೆಷನ್ ಅಲ್ಲಿ ಇದೆ, ಎಂಪ್ಲಾಯ್ಮೆಂಟ್ ಕೊಡ್ತೀವಿ ಅಂತಾರೆ, ಬಟ್ ಅಲ್ಲಿ ಎಂಪ್ಲಾಯ್ಮೆಂಟ್ ಏನು ಸಿಗ್ತಾ ಇಲ್ಲ. ಬಟ್ ಇಲ್ಲಿ ಇಂಥ ಎಂಪ್ಲಾಯ್ಮೆಂಟ್ ಈ ಒಂದು ಬಿಸ್ನೆಸ್ ಮ್ಯಾಗ್ನೆಟ್ ಕಾರ್ಡ್ ಇವತ್ತು ಕಲ್ಪಿಸಿ ಕೊಡ್ತಾ ಇದೆ. ಇದರಲ್ಲಿ ತುಂಬಾ ತರದ ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ. ಆಲ್ರೆಡಿ ಇವತ್ತು ನಮ್ಮ ಬಿಸ್ನೆಸ್ ಮ್ಯಾಗ್ನೆಟ್ ಕಾರ್ಡ್ ಅನ್ನೋ ವ್ಯಕ್ತಿ ಎಂಟ್ರಿ ಆದ್ರೆ, ನೀನು ಇವತ್ತು ಇ ಕಾಮರ್ಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತೀಯ ಅಂತ ಆದ್ರೆ, ಇ ಕಾಮರ್ಸ್ ಸೆಕ್ಟರ್ ಅಲ್ಲಿ ಕೂಡ ಅರ್ನಿಂಗ್ ಸ್ಟಾರ್ಟ್ ಮಾಡಬಹುದು. ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ನೀನು ಅರ್ನಿಂಗ್ ಸ್ಟಾರ್ಟ್ ಮಾಡಬಹುದು, ಅದು ವಿತೌಟ್ ಇನ್ವೆಸ್ಟ್ಮೆಂಟ್.
ಝೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ನೀನು ದುಡಿಬಹುದು. ಎರಡನೇ ಆಪ್ಷನ್ ನಿಂಗಿದೆ ಬ್ಯಾಂಕಿಂಗ್ ಸೆಕ್ಟರ್. ತುಂಬಾ ಜನ ಯೋಚನೆ ಮಾಡ್ತಾರೆ ನಾನು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ದುಡಿಬೇಕಂತ. ಈ BMC ಕಾರ್ಡ್ ಏನಾತ್ರ ಇದ್ರೆ ನೀನು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಕೂಡ ನೀನು ಅದರಲ್ಲಿ ಅರ್ನಿಂಗ್ ಸ್ಟಾರ್ಟ್ ಬಿಕಾಮ್ ಮಾಡಿದ್ರೆ ನಿಂದು ಗ್ರಾಜುಯೇಷನ್ ಇಲ್ಲದೆ ದೊಡ್ಡ ದೊಡ್ಡ ಎಕ್ಸಾಮ್ ಬರೆಯದೆ ನೀನು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ದುಡಿಯೋಕೆ ನಿಂಗೆ ಆಪ್ಷನ್ ನಾವು ಮಾಡಿ ಕೊಡ್ತೀವಿ. ಮೂರನೇದಾಗಿ ಇನ್ಶೂರೆನ್ಸ್ ಸೆಕ್ಟರ್. ನೋಡಿ ಎಲ್ಲಾ ಪ್ಲೇಸ್ ಅಲ್ಲಿ ಇನ್ಶೂರೆನ್ಸ್ ಬೇಕು, ಎಲ್ಲಾ ಕಡೆ ಬೇಕು. ವೆಹಿಕಲ್ ಇನ್ಶೂರೆನ್ಸ್ ಇಂದ ಹಿಡಿದು ಹೆಲ್ತ್ ಇನ್ಶೂರೆನ್ಸ್, ಪರ್ಸನಲ್ ಇನ್ಶೂರೆನ್ಸ್ ಲೈಕ್ ತುಂಬಾ ಇದೆ. ನಿನ್ನ ಹತ್ರ ಒಂದ್ ವೇಳೆ BMC ಕಾರ್ಡ್ ಇದ್ರೆ ನೀನು ಆ ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ ಕೂಡ ಬೆನಿಫಿಟ್ಸ್ ಪಡ್ಕೊಳ್ಬಹುದು ಅಂಡ್ ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ ಕೂಡ ವರ್ಕ್ ಮಾಡಬಹುದು, ಅದರಲ್ಲೂ ಅರ್ನಿಂಗ್ ತಗೊಳ್ಬಹುದು. 100%. ನಾಲ್ಕನೇದಾಗಿ ನಿನ್ಗೆ ಇವತ್ತು ಜನರಿಗೆ ತಿರುಗೋದಂದ್ರೆ ತುಂಬಾ ಇಷ್ಟ. ನಮ್ಮ ಜೊತೆಲಿ ರೆಸಾರ್ಟ್ ಆಲ್ರೆಡಿ ಕೆಲವು ಟೈಪ್ ಇದೆ. ನೀನ್ ರೆಸಾರ್ಟ್ ಬೇಸ್ ಅಲ್ಲಿ ಕೂಡ ಟ್ರಿಪ್ಸ್ BMC ಕಾರ್ಡ್ ಇದ್ರೆ ಹೊರಗೆಕ್ಕಿಂತ ಕಡಿಮೆ ಪ್ರೈಸ್ ಅಲ್ಲಿ ರೆಸಾರ್ಟ್ ಅನ್ನ ಎಂಜಾಯ್ ಮಾಡಬಹುದು, ಟ್ರಿಪ್ಸ್ ಅನ್ನ ಎಂಜಾಯ್ ಮಾಡಬಹುದು. ಪ್ಲಸ್ ಅದ್ರ ಜೊತೆಯಲ್ಲಿ ನಾಳೆ ನೀನು ಅದೇ ರೆಸಾರ್ಟ್ ಅಲ್ಲಿ ಅರ್ನಿಂಗ್ ಸಹ ಮಾಡಬಹುದು. ಟ್ರಿಪ್ ಜೊತೆಗೆ ಖಂಡಿತ. ನೋಡು, ನಾನೊಂದು ರೆಸಾರ್ಟ್ ಅಲ್ಲಿ ಅರ್ನಿಂಗ್ ಮಾಡಬೇಕಾದ್ರೆ ರೆಸಾರ್ಟ್ ಇನ್ವೆಸ್ಟ್ ಮಾಡಿ ರೆಸಾರ್ಟ್ ನಾನು ಮೊದಲು ರೆಡಿ ಮಾಡಬೇಕು, ಆಮೇಲೆ ನಾನು ದುಡಿಬೇಕು. ಬಟ್ ಇಲ್ಲಿ ನೀನು ಒಂದು ಪೈಸೆ ಕೂಡ ಇನ್ವೆಸ್ಟ್ ಮಾಡಿರಲ್ಲ ರೆಸಾರ್ಟಿಗೆ, ಆದ್ರೆ ಅದರಲ್ಲಿ ನಿಮಗೆ ಅರ್ನಿಂಗ್ ಮಾಡಕ್ಕೆ ಆಪ್ಷನ್ ಈ ಬಿಸ್ನೆಸ್ ಮ್ಯಾಗ್ನೆಟ್ ಕಾರ್ಡ್ ನಿಮ್ಗೆ ಕಲ್ಪಿಸಿಕೊಡು. ಹೇಗಿದೆ ಪ್ಲಾನ್? ಹಾ. ಸೊ ಇಷ್ಟು ಮಾತ್ರ ಅಲ್ಲ, ಇದರ ಜೊತೆಯಲ್ಲಿ ನೀನು ಯೋಚನೆ ಮಾಡ್ತಿರ್ಬೋದು, ಸರ್ ನಾನು ಟ್ರಾವೆಲ್ಸ್ ಅಲ್ಲಿ ತುಂಬಾ ನಂಗೆ ಇಂಟ್ರೆಸ್ಟ್, ನಂಗೆ ಅಲ್ಲಿ ತಿರುಗೋದಂದ್ರೆ ಭಾರಿ ಕ್ರೇಜ್ ಇದೆ ಅಂತ. BMC ಕಾರ್ಡ್ ಇದ್ದೋನು ನಮ್ಮದು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಇವತ್ತು ಆಲ್ರೆಡಿ ಬರ್ತಾ ಇದೆ. ಅದರಲ್ಲಿ ನೀನು ಕೂಡ BMC ಕಾರ್ಡ್ ಇದ್ದೋನು ಒಂದು ಸ್ಪೆಷಲ್ ಪ್ರೈಸ್ ಅಲ್ಲಿ ನೀನು ಬರ್ಬೋದು, ದೇಶಾದ್ಯಂತ ತಿರುಗಾಡ್ಬೋದು. ಹಾಗೆ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಲ್ಲಿ ನೀನು ಕೂಡ ಅರ್ನಿಂಗ್ ಮಾಡ್ಕೊಳ್ಬಹುದು. ಅದರಲ್ಲಿ ಕೂಡ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ನೀವು ಬದಲಾವಣೆ ಪಡ್ಕೊಳ್ಬಹುದು. ಈಗ ಒಂದು 5-6 ಆಪ್ಷನ್ ಆಲ್ರೆಡಿ ರೆಡಿ ಇದೆ. ನಾಳೆ ಕಮಿಂಗ್ ಡೇಸ್ 1 to 2 years ಅಲ್ಲಿ 40ರಿಂದ 50 ಪ್ಲಾಟ್ಫಾರ್ಮ್ ನಿನ್ಗೋಸ್ಕರ ರೆಡಿ ಆಗುತ್ತೆ ಈ ಬಿಸ್ನೆಸ್ ಮ್ಯಾಗ್ನೆಟ್ ಕಾರ್ಡ್ ಅಲ್ಲಿ. ಹಾಗಾದ್ರೆ ಈ ಒಂದು ಬಿಸ್ನೆಸ್ ಮ್ಯಾಗ್ನೆಟ್ ಕಾರ್ಡ್ ಇದ್ರೆ ಜನ ನಿನ್ನನ್ನು ಹುಡುಕೊಂಡು ಬರ್ತಾರ ಇಲ್ವಾ? 100% ಬರ್ತಾರೆ. ಹಾಗಾದ್ರೆ ನಿನ್ನ ಟೆನ್ಷನ್ಗೆ ಸೊಲ್ಯೂಷನ್ ಸಿಗ್ತಾ ಇಲ್ವಾ ರವಿ? 100% ಸೊಲ್ಯೂಷನ್ ಸಿಕ್ತು. ಇದೆಲ್ಲ ಬೆನಿಫಿಟ್ಸ್ ಅನ್ನ ಮೊದಲು ನೀನು ಪಡ್ಕೊಳ್ತೀಯಾ, ಅದನ್ನ ಎಂಜಾಯ್ ಮಾಡ್ತೀಯಾ. ಅದ್ರ ಜೊತೆಲಿ ಈ ಬಿಸ್ನೆಸ್ ಮ್ಯಾಗ್ನೆಟ್ ಕಾರ್ಡ್ ಅಲ್ಲಿ ರಿಯಲ್ ಬಿಸ್ನೆಸ್ ಮ್ಯಾನ್ ಆಗಿ ನೀನು ಅರ್ನಿಂಗ್ ಕೂಡ ಮಾಡ್ಬೋದು, ನಿನ್ನ ಡ್ರೀಮಿಗೆ ತಕ್ಕನಷ್ಟು ನೀನು ಇನ್ಕಮ್ ಮಾಡ್ಬೋದು, ಲೈಫ್ ಎಂಜಾಯ್ ಮಾಡ್ಬೋದು. ಹ್ಯಾಪಿ? ಸೊ ನನ್ನ ಪ್ರಕಾರ ನಂಗೆ ಅನ್ಸುತ್ತೆ ನೀನು ಇವತ್ತೇ ಈ ಟೆನ್ಷನ್ ಬಿಡು, ಬಿಂದಾಸ್ ಆಗಿರು, ಬಿಸ್ನೆಸ್ ಮ್ಯಾಗ್ನೆಟ್ ಕಾರ್ಡ್ ಪಡ್ಕೊಳ್ಳು. ಇಲ್ಲಿಂದ ನಿನ್ನ ಲೈಫ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಲೈಫ್ ಅನ್ನು ನೀನು ಇಲ್ಲಿಂದ ಲೀಡ್ ಮಾಡ್ಬೋದು. ಥ್ಯಾಂಕ್ ಯು ಸರ್. ಓಕೆ, ಕಂಗ್ರ್ಯಾಚುಲೇಷನ್, ಆಲ್ ದ ಬೆಸ್ಟ್. ಓಕೆ, ಹ್ಯಾಪಿಯಾಗಿರು ರವಿ, ಖುಷಿಯಲ್ಲಿರು. ಈ ಎಲ್ಲ 2 ಜನರ ಪ್ರಾಬ್ಲಮ್ ಟೆನ್ಷನ್ ಎಲ್ಲ ಬಿಡು. ಲೈಫಲ್ಲಿ ಇದನ್ನ ಇಟ್ಕೊಳ್ಳು, ಜನ ನಿನ್ನ ನೋಡ್ಕೊಂಡು ಬರ್ತಾರೆ. ಇದರಿಂದ ನಿನ್ನದೊಂದು ಬ್ರೈಟ್ ಫ್ಯೂಚರ್ ನೀವು ಕಲ್ಪಿಸ್ಕೊಡ್ಬೋದು. ಅದರ ಜೊತೆಯಲ್ಲಿ ನಾವು ನಿಜವಾಗ್ಲೂ ಲ್ಯಾಕ್ಸ್ ಎಬೋ ಪೀಪಲ್ಗೆ ರಿಯಲ್ ಎಂಪ್ಲಾಯ್ಮೆಂಟ್ ಅನ್ನ ಇಲ್ಲಿಂದ ನಾವು ಪ್ರೊವೈಡ್ ಮಾಡ್ಬೋದು. ಅದು ಕೂಡ ಯಾವ ಥರ, ಯಾರ ಪ್ಯಾಷನ್ ಹೇಗಿದೆ, ಯಾರ ಇಂಟ್ರೆಸ್ಟ್ ಯಾವುದಿದೆ ಆ ಸೆಕ್ಟರ್ಲಿ ಅವನು ಎಂಟ್ರಿ ಆಗಿ ಅರ್ನಿಂಗ್ ಅನ್ನು ಸ್ಟಾರ್ಟ್ ಮಾಡ್ತಾ ಲೈಫ್ ಎಂಜಾಯ್ ಮಾಡ್ಬೋದು. ಇದಿಷ್ಟು ಆಪ್ಷನ್ ಅನ್ನ ನಮ್ಮ ಬಿಸ್ನೆಸ್ ಮ್ಯಾಗ್ನೆಟ್ ಕಾರ್ಡ್ ನಿಮಗೆ ಕಲ್ಪಿಸಿಕೊಡ್ತಿದೆ. ಸೊ ಇದನ್ನು ಪಡ್ಕೊಳ್ಳಿ, ಲೈಫ್ ಎಂಜಾಯ್ ಮಾಡಿ. ಓಕೆ, ಥ್ಯಾಂಕ್ ಯು ರವಿ. ಹ್ಯಾಪಿ ಅಲ್ವಾ ರವಿ?